ವಸ್ತುತಃ ನಮಗೆಲ್ಲರಿಗೂ ಕೂಡ ಆತ್ಮದ ರೋಗಗಳು ಇದ್ದೇ ಇವೆ. ಆತ್ಮ ನಿರ್ವಿಕಾರ ಹೌದು. ಸತ್ವರಜಸ್ತಮೋ ಗುಣಗಳ, ಪ್ರಾಕೃತವಾದ ಸತ್ವರಜಸ್ತಮೋ ಗುಣಗಳ ಒಂದು ಬಾಧೆ ಅವನಿಗಿಲ್ಲ. ಆದರೆ ಪ್ರಾಕೃತವಾದ ಸತ್ವರಜಸ್ತಮೋ ಗುಣಗಳಿಂದ ಹುಟ್ಟಿದಂತಹ ಈ ದೇಹದಲ್ಲಿ ಅವನಿರೋದರಿಂದ ಅವನಿಗೆ ತನ್ನ ಮೂಲ ಸ್ವಭಾವ ಮರೆತು ಹೋಗಿ ಅನೇಕ ಥರದ ರೋಗಗಳೆಲ್ಲ ಬಂದು ಅಂಟ್ಕೊಂಡ್ಬಿಟ್ಟೇವೆ. ದೇಹದ ರೋಗ ಗಮನಕ್ಕೆ ಬರುವಷ್ಟು ಮನೋರೋಗ ಗಮನಕ್ಕೆ ಬರೋದಿಲ್ಲ. ಆ ಮನೋರೋಗ ಗಮನಕ್ಕೆ ಬರುವಷ್ಟು ಆತ್ಮದ ರೋಗಗಳು, ಅಂದ್ರೆ ಈ ಸಂಸಾರವೆಂಬ ರೋಗ ನಮ್ ಗಮನಕ್ಕೆ ಬರೋದಿಲ್ಲ. ಅದಕ್ಕಾಗಿಯೇ ದಾಸರು ಹಾಡಿದ್ದು. ವಸ್ತುತಃ ಅದೇ ದೊಡ್ಡ ರೋಗ. ಯಾವ ರೋಗವು ನನಗೆ ಕೈ ಹಿಡಿದು ನೋಡಯ್ಯ ದೇವ ಧನ್ವಂತರಿಯೇ ಅಂತ. ನನಗೆ ಧರ್ಮಾಚರಣೆ ಮಾಡಬೇಕು ಅಂತ ಅನಿಸ್ತಾ ಇಲ್ಲ. ಮತ್ತೆ ಶಾಸ್ತ್ರದ ಶ್ರವಣ ಪ್ರವಚನ ಇತ್ಯಾದಿ ಕಡೆಗೆ ನನ್ನ ಮನಸ್ಸು ಆಸಕ್ತಿಯನ್ನ ಕಾಣ್ತಾ ಇಲ್ಲ. ಇದಕ್ಕೆಲ್ಲ ಏನ್ ಕಾರಣ? ಯಾವ ರೋಗ ನನಗೆ? ನೀನೇ ಅದನ್ನೊಂದು ಬಾರಿ ನೋಡು, ಕೈ ಹಿಡಿದು ನೋಡು. ಕೈ ಹಿಡಿದು ನನ್ನ ನಾಡಿ ಮಿಡಿತ ಹಿಡಿದು ಏನು ರೋಗ ಅಂತ ನೋಡಿ ರೋಗದ ನಿದಾನವನ್ನು ನೀನೇ ಮಾಡಬೇಕು, ರೋಗದ ಚಿಕಿತ್ಸೆಯನ್ನು ನೀನೇ ಮಾಡಬೇಕು ಅಂತ ದಾಸರು ಕೇಳಿದ್ದ. ಅದಕ್ಕಾಗಿಯೇ ಇಂಥ ಎಲ್ಲ ಕಾರಣಗಳಿಂದಾಗಿಯೇ ಆದಿವ್ಯಾಧಿ ನಿಮಿತ್ತೇನ ವಿಕ್ಷಿಪ್ತ ಮನಸೋಪಿತು ಗುಣಾನಾಂ ಸ್ಮರಣಾಶಕ್ತವು ವಿಷ್ಣುರ್ ಬ್ರಹ್ಮತ್ವಮೇವತು ಸ್ಮರ್ತವ್ಯಂ ಸತತಂ ತತ್ತು ನಕದಾಚಿತ್ ಪರಿತ್ಯಜೇತ್ ಅಂತ ಆಚಾರ್ಯರು ಬ್ರಹ್ಮಸೂತ್ರ ಭಾಷೆಯಲ್ಲಿ ಪುರಾಣದ ಶ್ಲೋಕವೊಂದನ್ನು ಉದ್ಧರಿಸಿರೋರು. ಅನೇಕ ತರದ ಆದಿಗಳು ವ್ಯಾಧಿಗಳು ನಮಗೆ. ವ್ಯಾಧಿಗಳು ಅಂದ್ರೆ ದೈಹಿಕ ರೋಗಗಳು, ಆದಿಗಳು ಅಂದ್ರೆ ಮಾನಸಿಕ ರೋಗಗಳು. ಆ ಎಲ್ಲಾ ರೋಗಗಳ ಕಾರಣದಿಂದಾಗಿ ವಿಕ್ಷಿಪ್ತ ಮನಸ್ಸೋಪಿತು, ನಮ್ಮ ಮನಸ್ಸೆಲ್ಲವೂ ಕೂಡ ವಿಕ್ಷಿಪ್ತ ಆಗಿ ಹೋಗಿದೆ. ಆದ್ರಿಂದ ಗುಣಾನ ಸ್ಮರಣಾಶಕ್ತವು, ಆ ಭಗವಂತನ ಗುಣಗಳನ್ನೇ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಬಂದಿದೆ. ಯಾರು ಇನ್ನೊಬ್ರು ಹೇಳಿದ್ರು ಅರ್ಥ ಆಗ್ತಿಲ್ಲ, ನಮಗೆ ಸ್ವಂತಕ್ಕೆ ಅವು ಮನವರಿಕೆ ಆಗ್ತಾ ಇಲ್ಲ. ಭಗವಂತನ ಸೃಷ್ಟಿಯ ಆಳ ಏನು, ಪಾಲನದ ಆಳವೇನು, ನಾಶದ ಆಳ ಏನು, ನಮಗೆ ಬಂದಿರುವ ಸುಖ ದುಃಖಗಳ ಅರ್ಥ ಏನು, ಇನ್ನೊಬ್ಬರಿಗೆ ಬಂದಿರುವ ಸುಖ ದುಃಖಗಳ ಅರ್ಥ ಏನು, ಇದ್ಯಾವುದೂ ಕೂಡ ನಮ್ಮಂಥ ಅಲ್ಪ ಮತಿಗಳಿಗೆ ತೋರ್ತಾನೆ ಇಲ್ಲ. ಇದೇ ದೊಡ್ಡ ರೋಗ. ಈ ಎಲ್ಲ ರೋಗ ಇದ್ರೂ ಕೂಡ ಪರಮಾತ್ಮನನ್ನು ದೊಡ್ಡವನು ಅನ್ನುವಂಥ ಒಂದು ಉಪಾಸನೆಯನ್ನಾದರೂ ಜೀವನಾದವನು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಅದೇ ಈ ಭವವ್ಯಾಧಿ ಮಹಾ ಔಷಧ ಈ ಭಗವಂತನೇ. ಸಂಸಾರಾರ್ಣವ ಪಾರಂ ತ್ವಾಂ, ಸಂಸಾರವೆಂಬ ಸಾಗರ, ಆ ಸಾಗರದಿಂದ ನಮ್ಮನ್ನು ದಾಟಿಸುವವನು ನೀನೇ. ನಿನ್ನನ್ನು ಬಿಟ್ರೆ ಬೇರೆ ಯಾರು ಕೂಡ ನಮ್ಮನ್ನ ಈ ಸಂಸಾರವೆಂಬ ಸಾಗರದಿಂದ ದಾಟಿಸಲಿಕ್ಕೆ ಸಾಧ್ಯ ಇಲ್ಲ. ನೀನೇ ಸೇತು, ನೀನೇ ನೌಕೆ. ಹಿಂದೆ ಅದನ್ನು ನಾವು ನೋಡಿದ್ದೇವೆ. ಅಂತಹ ನಿನಗೆ ನಾನು ನಮಸ್ಕಾರ ಮಾಡ್ತೇನೆ. ಯಾಕೆಂದ್ರೆ ಅವಿದ್ಯಾ ತಿಮಿರಾದಿತ್ಯಂ, ಅವಿದ್ಯಾ ಅಂದ್ರೆ ಅಜ್ಞಾನ, ಪ್ರಕೃತಿ. ಅದಕ್ಕೊಂದು ನೀನು ಆದಿತ್ಯನಂತೆ. ಆದೌ ಸ್ಥಿತ ಆದಿತ್ಯ, ಅನಾದಿ ಕಾಲದಿಂದಲೂ ನೀನು ನಮ್ಮೊಳಗಿದ್ದಿ, ಈ ಜಗತ್ತಿನೊಳಗೂ ಕೂಡ ಇದ್ದಿ. ಆದ್ರಿಂದ ನೀನೇ ಆದಿತ್ಯ. ಸರ್ವ ವೇದೈಕ ವೇದ್ಯಾಯ, ಎಲ್ಲಾ ವೇದಗಳಿಂದಲೂ ಕೂಡ ನೀನೇ ತಿಳಿಯಲ್ಪಡುವಂಥವನು. ಮತ್ತೆ ಸರ್ವ ದೇವಮಯಾಯಚ, ಎಲ್ಲ ದೇವತೆಗಳಲ್ಲಿ ಅಂತರ್ಯಾಮಿಯಾಗಿರುವಂಥವನು ಕೂಡ ನೀನೇ ಆಗಿದ್ದೆ. ವಾಸುದೇವಾಯ, ಈ ಜಗತ್ತಿನಲ್ಲಿ ನೀನು ವಾಸುದೇವ ಅಂತ ಕರ್ಸ್ಕೊಂಡಿದ್ದೆ. ವಾಸನಾದ್ ವಾಸುದೇವಸಿ ವಾಸಿದಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ, ನಮ್ಮೊಳಗೆ ಎಲ್ಲರೊಳಗೂ ಅವನು ವಾಸಿಸಿಕೊಂಡಿದ್ದಾನೆ. ಜಗತ್ತನ್ನ ಆತ ಕವಿದಿದ್ದಾನೆ. ಸರ್ವಭೂತಗಳಲ್ಲಿ ವಾಸ ಮಾಡಿಕೊಂಡಿರೋದ್ರಿಂದ ಅವನು ವಾಸುದೇವ. ನಿತ್ಯ ನಮೋ ಭಕ್ತ ಪ್ರಿಯಾಯತೆ ದಯೆಯ ದುಃಖ ಮೋಹಾನ್ಮಾಂ, ದುಃಖ ಅನ್ನುವಂಥ ಒಂದು ದೊಡ್ಡ ದುಃಖ ಮತ್ತು ಮೋಹ ಇವುಗಳು ನಮ್ಮನ್ನ ಕಾಡ್ತಾ ಇವೆ. ಅದರಿಂದ ನೀನೇ ನನ್ನನ್ನು ಮೇಲೆತ್ತಬೇಕು. ಕರ್ಮವಿಹಿ ಬಹುವಿಹಿ ಪಾಪೈಹಿ ಬದ್ಧಂ ಪಾಹಿ ಜನಾರ್ದನ, ಹೀಗೆ ಕೇಳ್ಕೊಳ್ಬೇಕು ಭಗವಂತನನ್ನು ನಾವು. ಅನೇಕ ಥರದ ಕರ್ಮಗಳು ಮತ್ತು ಅದರಲ್ಲೂ ಯಾವುದೇ ಕರ್ಮವನ್ನು ನಾವು ಮಾಡಿದಾಗ, ಪುಣ್ಯ ಕರ್ಮವನ್ನೇ ಮಾಡಲಿ ಪಾಪ ಕರ್ಮವನ್ನೇ ಮಾಡಲಿ, ಅವೆಲ್ಲವೂ ಕೂಡ ನಮಗೆ ಯಾವತ್ತೂ ಕೂಡ ಬಂಧಕವಾಗಿ ಕಾಡ್ತವೆ. ಅದರಲ್ಲಿ ನಮ್ಮಂಥವರಿಗೆ ಪಾಪಗಳು ಅಂಟಿಕೊಳ್ಳುವುದೇ ಹೆಚ್ಚು. ಅಂತಹ ಪಾಪಗಳಿಂದ ನಾನು ಬದ್ಧನಾಗಿದ್ದೇನೀಗ. ಬದ್ಧಂ ಪಾಹಿ ಜನಾರ್ದನ, ಅಂಥವನನ್ನು ನೀನು ಕಾಪಾಡಬೇಕು. ವಿಶ್ವಕರ್ಮನೇ ಪದ್ಭ್ಯಾಂತೆ ಪೃಥ್ವಿ ವ್ಯಾಪ್ತ,
ಇಲ್ಲಿವರೆಗೆ ನಾವು ಕೆಲವು ಶ್ಲೋಕ ನೋಡಿದ್ವಲ್ಲ, ಇವೆಲ್ಲ ಉತ್ತರ ಭಾರತದ ಪಾಠದಲ್ಲಿ ಎಲ್ಲಾ ಶ್ಲೋಕಗಳು ಕಂಡು ಬರೋದಿಲ್ಲ, ದಕ್ಷಿಣ ಭಾರತದ ಪಾಠದಲ್ಲಿ ಮಾತ್ರ ಕಂಡು ಬರ್ತವೆ. ಅವುಗಳನ್ನು ಹೇಳಿದ್ದೇನೆ. ಇನ್ನು ಮುಂದೆ ಬರುವಂತವು ಉತ್ತರ ಭಾರತದ ಪಾಠದಲ್ಲೂ ದಕ್ಷಿಣ ಭಾರತದ ಪಾಠದಲ್ಲೂ ಎರಡೂ ಕಡೆ ಕಂಡು ಬರ್ತವೆ. ನೀನು ನಿನ್ನ ಪಾದಗಳಿಂದ ಈ ಜಗತ್ತನ್ನೆಲ್ಲ ಅಂದ್ರೆ ಪೃಥ್ವಿಯನ್ನು ವ್ಯಾಪಿಸಿದ್ದೆ, ತಲೆಯಿಂದ ಆಕಾಶವನ್ನ ವ್ಯಾಪಿಸಿದ್ದೆ, ಆಕಾಶ ಮತ್ತು ಪೃಥ್ವಿಗಳ ನಡುವಿನ ಭಾಗವನ್ನ ನಿನ್ನ ಈ ಹೊಟ್ಟೆ ವ್ಯಾಪಿಸಿದೆ. ಭುಜಾಭ್ಯಾಂ ಆವೃತಶ್ಚಾಸಾಹ ತ್ವಮಿದಂ ಸರ್ವಮಚ್ಯುತ. ಎಲ್ಲಾ ದಿಕ್ಕುಗಳು ಕೂಡ ನಿನ್ನ ಭುಜಗಳಿಂದ ವ್ಯಾಪ್ತ ಆಗಿವೆ. ತುಂಬಾ ಸುಂದರವಾದ ಉಪಾಸನೆ, ಹಿಂದೆ ನಾವು ಅದನ್ನು ಅನೇಕ ಬಾರಿ ನೋಡಿದ್ದೇವೆ. ತಸ್ಯ ಪ್ರಾಚೀದಿಕ್ ಜುಹೂರ್ ನಾಮ, ಎಲ್ಲಾ ದಿಕ್ಕುಗಳಲ್ಲಿ ಭಗವಂತನ ತೋಳುಗಳಿವೆ. ಮತ್ತೆ ಆ ಭಗವಂತನ ತೋಳುಗಳು ಆಯಾ ದಿಕ್ಕಿನಲ್ಲಿ ಬೇರೆ ಬೇರೆ ಹೆಸರಿನಿಂದ ಇವೆ. ಪೂರ್ವ ದಿಕ್ಕಿನಲ್ಲಿ ಇರುವ ಭಗವಂತನ ತೋಳಿಗೆ ಪ್ರಾಚಿ ಅಂತ ಹೆಸರು, ಮತ್ತೆ ದಕ್ಷಿಣದ ದಿಕ್ಕಿನಲ್ಲಿರುವಂತಹ ತೋಳಿಗೆ ಸಹಮಾನ ಅಂತ ಹೆಸರು, ಪಶ್ಚಿಮ ದಿಕ್ಕಿನಲ್ಲಿರುವಂತಹ ತೋಳಿಗೆ ರಾಜ್ಞಿ ಅಂತ ಹೆಸರು, ಉತ್ತರ ದಿಕ್ಕಿನಲ್ಲಿರುವಂತಹ ತೋಳಿಗೆ ಸುಭೂತ ಅಂತ ಹೆಸರು ಅಂತ ಚಾಂದೋಗ್ಯ ಉಪನಿಷತ್ತು ವರ್ಣನೆ ಮಾಡಿದೆ. ಈ ವಿಶ್ವವೆಲ್ಲವೂ ಕೂಡ ನೀನೇ ಆಗಿದ್ದೆ ಅಂತ ಅಗಾಧವಾದ ಸ್ವರೂಪ ನಿನ್ನದು. ಸಂಹರಸ್ವ ಪುನರ್ದೇವ ರೂಪಮಕ್ಷಯಂ ಅದ್ಭುತಂ. ನಿನ್ನ ಈ ಅದ್ಭುತವಾದಂತಹ ರೂಪವನ್ನು ನೀನು ನನಗೆ ತೋರಿಸಿದ್ದಾಗಿದೆ, ಇನ್ನು ಅದನ್ನ ನೀನು ಉಪಸಂಹಾರ ಮಾಡು. ಆ ನಿನ್ನ ಹಿಂದಿನ ರೂಪದಿಂದಲೇ ನೀನು ನಾನು ನೋಡಬೇಕು ಅಂತ ಬಯಸ್ತೀನಿ ಅಂತ ಕೇಳ್ಕೊಂಡ. ಮತ್ತೆ ಏನಾದ್ರೂ ಒಂದು ವರವನ್ನು ಕೇಳು ಅಂತ ಆ ಉದಂಕನಿಗೆ ಕೃಷ್ಣ ಹೇಳಿದ. ಪರ್ಯಾಪ್ತ ಏಷಯೇ ವಾದ್ಯ, ಭಗವಂತನೇ ಈ ನಿನ್ನ ಅನುಗ್ರಹದಿಂದ ಈ ವಿಶ್ವರೂಪವನ್ನು ನಾನು ನೋಡಿದ್ನಲ್ಲ, ಇದಕ್ಕಿಂತ ಹೆಚ್ಚಿನ ವರ ನನಗೇನು ಬೇಕಾಗಿಲ್ಲ, ಸಾಕಿದು ಅಂತಂದ ಅವನು. ಆಗ ನೀನು ವರವನ್ನ ಕೇಳಬೇಕು, ನಿನ್ನ ಕರ್ತವ್ಯ ಇದು. ಯಾಕೆಂದ್ರೆ ನಾನು ನೀನು ತೋರಿಸಿರುವಂತಹ ಈ ವಿಶ್ವರೂಪ ಏನಿದೆ, ಇದರ ದರ್ಶನ ಅಂತ ಅನ್ನೋದು ಅಮೋಘ, ಅದರ ಫಲ ನಿನಗೆ ಸಿಗಬೇಕು. ಆಗ ಉದಂಕ ಹೇಳಿದ, ನನಗೆ ಆ ಥರ ಏನಾದರೂ ವರವನ್ನು ನೀನು ಕೊಡಲೇಬೇಕು ಅಂತ ಬಯಸುವುದಾದ್ರೆ ನನಗೆ ಬಯಸಿದ ಜಾಗದಲ್ಲಿ ನಾನು ಎಲ್ಲೇ ಇದ್ರೂ ಕೂಡ ನನಗೆ ನೀರು ಸಿಗುವಂತಾಗಬೇಕು. ತೋಯಮಿಚ್ಛಾಮಿ ಯತ್ರೇಷ್ಟಂ ಮರುಶ್ವೇತದ್ಧಿ ದುರ್ಲಭಂ. ಮರುಭೂಮಿಯಲ್ಲಿ ನೀರು ಅಂತ ಅನ್ನೋದು ಅತ್ಯಂತ ದುರ್ಲಭ, ಆದ್ರಿಂದ ನನಗೆ ನೀರು ಯಾವಾಗಲೂ ಕೂಡ ಸಿಗುವಂತಾಗಬೇಕು. ಅದೊಂದು ಅನುಗ್ರಹವನ್ನಾದ್ರೂ ನೀನು ಮಾಡಬೇಕು ಅಂತ. ತುಂಬಾ ವಿಚಿತ್ರವಾಗಿದೆ. ಭಗವಂತನೇ ಕಾಣಿಸಿದಾಗ ನೀರನ್ನೇ ಅವನು ಕೇಳುವುದು ಬಹಳ ವಿಲಕ್ಷಣವಾಗಿದೆ. ಅದಕ್ಕೊಂದು ತಾತ್ವಿಕ ಅರ್ಥವೂ ಇದ್ದಿರಬೇಕು. ಏವಂ ಸರ್ವಂ ಅಧ್ಯಾತ್ಮನಿಷ್ಠಂ ಹಿ ಭಾರತ ಅಂತ. ಈ ನೀರು ಅಂತನ್ನೋದು ಯಾವತ್ತೂ ಕೂಡ ಕರ್ಮವನ್ನ ಹೇಳ್ತದೆ. ತಸ್ಮಿನ್ ನಪೋ ಮಾತರಿಶ್ವಾದಧಾತಿ ಇತ್ಯಾದಿ ಕಡೆಗಳೇ ಈ ಮುಖ್ಯ ಪ್ರಾಣ ಆ ಭಗವಂತನಲ್ಲಿ ನೀರನ್ನು ಸಮರ್ಪಣೆ ಮಾಡ್ತಾನೆ ಅಂತಿದೆ. ನೀರನ್ನು ಸಮರ್ಪಣೆ ಮಾಡುವುದು ಅಂದ್ರೆ ಕರ್ಮವನ್ನು ಸಮರ್ಪಣೆ ಮಾಡುವುದು ಅಂತ ಅರ್ಥ ಅದಕ್ಕೆ. ಅದಕ್ಕಾಗಿ ನಾವು ಪ್ರತಿಯೊಂದು ಕರ್ಮವನ್ನು ಮಾಡುವಾಗಲೂ ಸಂಧ್ಯಾಮುಪಾಸಿಷ್ಯೆ ದೇವ ಪೂಜಾಂ ಕರಿಷ್ಯೆ ಅಂತ ಅನ್ನೋದಕ್ಕೆ ಪ್ರತಿಯೊಂದಕ್ಕೂ ಕೂಡ ನೀರು ಬಿಡ್ತೇವೆ. ನೀರು ಬಿಟ್ಟಾಗಲೇ ಆ ಕರ್ಮವನ್ನು ಮಾಡ್ತೀವಿ ಅಂತ ಅನ್ನುವುದು, ಆ ಕರ್ಮವನ್ನು ಮಾಡುವ ಪ್ರತಿಜ್ಞೆ ಸಫಲ ಆಗ್ತದೆ. ಆದ್ರಿಂದ ಈ ಮರುಭೂಮಿಯಲ್ಲಿ ನನಗೆ ನೀರು ಬೇಕು ಅಂತ ಇವನು ಕೇಳುವುದೇನಿದೆ, ಕರ್ಮವನ್ನು ಮಾಡುವ ಶಕ್ತಿ ನನಗಿರ್ಲಿ ಅಂತ ಅವನು ಕೇಳ್ಕೊತಾ ಇದ್ದಾನೇನೋ ಅಂತ ನನಗನ್ನಿಸ್ತದೆ. ಮರುಭೂಮಿ ಅಂದ್ರೆ ಸಂಸಾರ ಅನ್ನೋದೇ ಮರುಭೂಮಿ. ಅಲ್ಲಿ ನೀರು ದುರ್ಲಭ ಅಂದ್ರೆ ಸತ್ಕರ್ಮವನ್ನು ಮಾಡಬೇಕೆಂಬ ಒಂದು ಪ್ರವೃತ್ತಿ, ಆ ಪ್ರವೃತ್ತಿ ಯಾವತ್ತು ದುರ್ಲಭ. ಆದ್ರಿಂದ ನನಗೆ ನೀನು ಈ ಸಂಸಾರವೆಂಬ ಮರುಭೂಮಿಯಲ್ಲಿ ಈ ಕರ್ಮವನ್ನು ಮಾಡಬೇಕೆಂಬ ಕರ್ಮಗಳ ನೀರೆಂಬ ಕರ್ಮ ಅಥವಾ ಕರ್ಮವೆಂಬ ನೀರು ಅದು ಯಾವತ್ತೂ ಕೂಡ ನನಗೆ ದೊರೆಯುವಂತಾಗಬೇಕು ಅಂತ ಅವನು ಕೇಳ್ಕೊತಾನೇನೋ ಅಂತ ನಂದೊಂದು ವಿಶ್ಲೇಷಣೆ ಅದ್ರ ಬಗ್ಗೆ. ಅದು ಹಾಗೆ ಯಾಕೆ ಅಂತ ಅನ್ನೋದಕ್ಕೆ ಮುಂದೆ ಮತ್ತೆ ಸಮರ್ಥನೆ ಒಂದು ಹೇಳ್ತೇನೆ, ಅದನ್ನ ನೋಡಿ ನೀವು. ಆಗ ಕೃಷ್ಣ ಹಾಗೆ ಆಗದೆ ಅಂತ ಹೇಳಿದ. ಎಷ್ಟವ್ಯ ಸತಿ ಚಿಂತ್ಯೋಹಂ, ಇನ್ನು ಮುಂದೆ ನಿನಗೆ ಯಾವತ್ತಾದ್ರೂ ನನ್ನನ್ನು ಮತ್ತೊಂದು ಬಾರಿ ನೋಡಬೇಕು ಅಂತ ಅಪೇಕ್ಷೆ ಇದ್ರೆ ಆಗ ನೀನು ನನ್ನನ್ನ ನೆನಪು ಮಾಡ್ಕೊಳ್ಬೇಕು. ಆಗ ನಾನು ನಿನಗೆ ಮತ್ತೆ ಬಂದು ಪ್ರತ್ಯಕ್ಷ ಆಗ್ತೇನೆ ಅಂತ ಕೃಷ್ಣ ಹೇಳಿದ.
ಮುಂದೆ ಈ ಉದಂಕ ಮುನಿ ನೀರಿನ ಬಯಕೆಯಿಂದ ಒಂದು ಕಡೆ ಸಂಚಾರ ಮಾಡ್ತಾ ಇದ್ದ. ಮರುಭೂ ಮೇಲೆ ಸುತ್ತಲೂ ನೀರಿಗಾಗಿ ತಡಕಾಡ್ತಾ ಇದ್ದ ಅವನು. ಆಗ ಅವನು ಕೃಷ್ಣನನ್ನ ನೆನಪು ಮಾಡ್ಕೊಂಡ, ನನಗೆ ನೀರು ಬೇಕು ಅಂತ. ನೀರು ಬೇಕು ಅಂತ ಭಗವಂತನ ನೆನಪು ಮಾಡ್ಕೊಂಡ ಕೂಡಲೇ ಅಲ್ಲಿ ಒಬ್ಬ ಮಾತಂಗನನ್ನ, ಹೀನ ಸಂಸ್ಕಾರವುಳ್ಳಂತಹ ಕ್ಷುದ್ರನಾದಂತಹ ಒಬ್ಬ ವ್ಯಕ್ತಿಯನ್ನ ಅವನಲ್ಲಿ ನೋಡಿದ. ಅವನೇನ್ ಮಾಡಿದ್ದ, ದಿಗಂಬರನಾಗಿದ್ದಂತೆ. ದಿಗ್ವಾಸಂ ಮಾತಂಗಂ ಮಲಪಂಕಿನ ಮೈಗೆಲ್ಲ ಕೆಸರು, ಆಮೇಲೆ ಶ್ವಗಣೈ ಪರಿವಾರಿತಂ, ಸುತ್ತಮುತ್ತಲು ನಾಯಿಗಳು, ಬಹಳ ಭಯಂಕರವಾಗಿ ಕಾಣ್ತಾ ಇದ್ದ. ಖಡ್ಗ ಇತ್ತು ಸೊಂಟದಲ್ಲಿ, ಧನುರ್ ಬಾಣ ಇತ್ತು. ಅವನು ನಿಂತಿರುವ ಜಾಗದಲ್ಲೇ ಜಲಧಾರೆ ಹರಿಯುತ್ತಿರುವುದು ಕೂಡ ಇವನಿಗೆ ಕಾಣಿಸ್ತು, ಈ ಉದಂಕನಿಗೆ. ಆಗ ಆ ಮಾತಂಗ ಈ ಉದಂಕನಿಗೆ ಹೇಳಿದ, ಏಹಿ ಉತ್ತಂಕ ಪ್ರತೀಕ್ಷಸ್ವ ಮತ್ತೋ ವಾರಿ ಭೃಗುತ್ವ, ಇಲ್ಲಿ ಬಾ, ನಾನು ಕೊಡುವ ಈ ನೀರನ್ನು ಸ್ವೀಕಾರ ಮಾಡು. ನಿನ್ನ ಬಗ್ಗೆ ಅಂಥದೊಂದು ಕೃಪೆ ನನಗಾಗಿದೆ, ಅದಕ್ಕಾಗಿ ಇಲ್ಲಿ ಬಾ, ನೀರನ್ನು ಸ್ವೀಕಾರ ಮಾಡು ಅಂತ ಉದಂಕನಿಗೆ ಆ ಮಾತಂಗ ಹೇಳಿದೆ. ಆಗ ಇವನಿಗೆ ಸಹಜವಾಗಿಯೇ ಅಂಥ ಅಪವಿತ್ರನಾದ ಅಸಂಸ್ಕೃತನಾದಂತಹ ವ್ಯಕ್ತಿಯ ಕಡೆಯಿಂದ ನೀರನ್ನು ಹೇಗೆ ತಗೊಳ್ಳೋದು ಅಂತ ಗೊಂದಲ ಆಯಿತು. ಇವನು ಒಪ್ಕೊಳ್ಳಿಲ್ಲ. ಸ್ಮರಿಸಿದ ಕೂಡಲೇ ನೀರು ಸಿಗುವಂತೆ ಮಾಡ್ತೇನೆ ಅಂತ ಕೃಷ್ಣ ಹೇಳಿದ್ದ. ಆದ್ರೆ ಆ ನೀರು ಭಗವಂತ ದೊರಕಿಸಿದ್ದಾನೀಗ. ಆದ್ರೆ ಎಂಥ ಮೂಲದಿಂದ, ಒಂದು ಯಾವುದಾದ್ರೂ ಉತ್ತಮವಾದಂತಹ ಮೂಲದಿಂದ, ಪವಿತ್ರವಾದ ಮೂಲದಿಂದ ನನಗೆ ಆ ನೀರು ಸಿಗಬಾರ್ದಿತ್ತ? ಕೃಷ್ಣನನ್ನ ಅವನು ಬೈಕೊಂಡಂತ, ಇಂಥ ಅಸಂಸ್ಕೃತನಾದ ಹೀನನಾದ ವ್ಯಕ್ತಿಯ ಮೂಲಕ ನನಗೆ ನೀರು ಕೊಡಿಸ್ತಾ ಇದ್ದಾನಲ್ಲ. ಮೇನೆ ಪ್ರಲುಬ್ಧ ಆತ್ಮಾನಂ ಕೃಷ್ಣೇನ ಅಮಿತ ತೇಜಸ, ಭಗವಂತ ನಾವು ಮೋಸ ಮಾಡಿಬಿಟ್ನಲ್ಲ ಅಂತ, ದೇವ್ರು ನಮಗೆ ಕೈ ಕೊಟ್ಟನಲ್ಲ ಅಂತ ಇವನಿಗೆ ಸಿಟ್ಟು ಬಂತದ್ದು. ಅಥ ತೇನೈವ ಮಾರ್ಗೇಣ ಶಂಖಚಕ್ರ ಗದಾಧರ ಆಜಗಾಮ ಮಹಾಬಾಹು ಉದಂಕಸ್ತೇನ ಮಬ್ರವೀ. ಅಂತೂ ನೀರು ಕುಡಿಲಿಲ್ಲ. ಆ ಉದಂಕ, ನಾಯಿ ಅವೆಲ್ಲವೂ ಕೂಡ ಅಲ್ಲಿ ಅದೃಶ್ಯ ಆಯಿತು. ಅದು ಇವನಿಗೆ ತುಂಬಾ ವಿಚಿತ್ರವಾಯಿತು. ಈ ಕೊನೆಗೂ ಕೃಷ್ಣನಿಗೆ ನನಗೆ ಮೋಸ ಮಾಡಿರಬಹುದೇನು, ಏನಿದೆ ಅಲ್ಲ, ಈ ಅಸಂಸ್ಕೃತನಾದ ವ್ಯಕ್ತಿ ಯಾರೀತ ಅಂತ ಹೀಗೆಲ್ಲ ಆಲೋಚನೆ ಮಾಡಿದ. ಅದೇ ಮಾರ್ಗದಲ್ಲಿ ಈ ಪರಮಾತ್ಮ ಅವನಿಗೆ ಬರುವುದು ಕಾಣಿಸ್ತು. ಶಂಖಚಕ್ರ ಗದಾಧರನಾದಂತಹ ಪರಮಾತ್ಮ ಬರುವುದು ಉದಂಕನಿಗೆ ಕಾಣಿಸ್ತು. ಆಗ ಉದಂಕ ಹೀಗೆ ಹೇಳಿದ, ನಯುಕ್ತಂ ತಾದೃಶಂ ದಾತಂ, ಇಲ್ಲ ನೀರು ಕೊಡ್ತೀನಿ ಅಂತ ಹೇಳಿದ್ದೆ, ನನಗೆ ಅದು ಅಪವಿತ್ರವಾದಂತಹ ನೀರನ್ನ ಒಬ್ಬ ಬ್ರಾಹ್ಮಣನಿಗೆ ನೀನು ಒದಗಿಸುವುದು ಅಂದ್ರೆ ಹೇಗೆ, ಇದು ಉಚಿತನ ಅಂತ ಕೇಳ್ಕೊಂಡ. ಆಗ ಕೃಷ್ಣ ಹೇಳಿದ, ನಿನಗೆ ನಾನು ಒದಗಿಸಿದ ನೀರು ಅಂದ್ರೆ ಏನು, ಅದರ ಅರ್ಥ ಏನು? ನಿನಗೆ ನೀರನ್ನು ಕೊಡುವುದು ಎಂಥದ್ದು ಉಚಿತವಾಗಿತ್ತೋ, ಯಾವ ರೂಪದಿಂದ ಕೊಡಬೇಕಾಗಿತ್ತೋ ಅಂಥ ರೂಪವನ್ನು ತಾಳಿ ಆ ವ್ಯಕ್ತಿ ನಿನಗೆ ನೀರನ್ನು ಕೊಡ್ಲಿಕ್ಕೆ ಬಂದಿದ್ದ. ಆದರೆ ನೀನು ಆ ರಹಸ್ಯವನ್ನು ತಿಳ್ಕೊಳ್ಳಿಲ್ಲ. ನಾನು ನಿನಗಾಗಿ ಆ ದೇವೇಂದ್ರನಾದಂತಹ ಇಂದ್ರನನ್ನ ಪ್ರಾರ್ಥನೆ ಮಾಡಿದ್ದೆ, ಅವನಿಗೆ ನೀರಿನ ವ್ಯವಸ್ಥೆ ಮಾಡುವಂತ. ಉದಂಕಾಯ ಅಮೃತಂ ದೇಹಿ ತೋಯ ರೂಪಂ ಇತಿ ಪ್ರಭುವ. ನೀರು ನಮ್ಮ ಉದಂಕನಿಗೆ ನೀನು ಕೊಡಬೇಕು, ಬರೇ ನೀರನ್ನು ಕೊಡುವುದಲ್ಲ, ಅಮೃತವನ್ನೇ ಕೊಡು ಅವನಿಗೆ ಅಂತ ನಾನು ಹೇಳಿದ್ದೆ. ಆದ್ರೆ ಯಾವ ರೂಪವನ್ನು ಧಾರಣೆ ಮಾಡಿ ನಿನಗೆ ಅವನು ಅಮೃತವನ್ನು ಕೊಡಬೇಕಾಗಿತ್ತು ಅದೇ ರೂಪವನ್ನು ತಾಳೆ ನಿನಗೆ ಕೊಟ್ಟ. ಆದ್ರೆ ನೀನು ಅದನ್ನು ಸ್ವೀಕಾರ ಮಾಡಲಿಲ್ಲ. ಅವನೇನ್ ಹೇಳಿದ್ದ ದೇವೇಂದ್ರ ನನಗೆ, ಸಮಾಮವಾಚಿ ದೇವೇಂದ್ರ ಮರ್ತ್ಯ ಅಮರ್ತ್ಯತಾಮ್ರಜೇತ್. ಒಬ್ಬ ಮನುಷ್ಯ ಇವನು. ಒಬ್ಬ ಮನುಷ್ಯನಿಗೆ ಅಷ್ಟು ಸುಲಭವಾಗಿ ಅಮೃತ ಸಿಗಬಾರದು ಭಗವಂತನೇ. ಆ ಮನುಷ್ಯನು ಅಮರ್ತ್ಯನಾಗಿ ಬಿಡ್ತಾನೆ. ಅದರಿಂದ ಬೇರೆ ಏನಾದರೂ ವರ ಕೊಡು ಅಂತ ಇಂದ್ರ ನನ್ನನ್ನು ಮೇಲಿಂದ ಮೇಲೆ ಒತ್ತಾಯ ಮಾಡಿದ. ನಾನು ಅಮೃತವನ್ನೇ ನನ್ನ ಭಕ್ತನಾದ ಉದಂಕನಿಗೆ ಕೊಡಬೇಕು ಅಂತ ಹಠದಿಂದ ಹೇಳಿದೆ. ಆಗ ಇಂದ್ರ ಹೀಗೆ ಹೇಳಿದ, ಆಯ್ತು, ಅವನಿಗೆ ಅಮೃತವನ್ನೇ ನಾನು ಕೊಡಬೇಕು ಅಂತನ್ನುವುದು ನಿನ್ನ ಆದೇಶ ಆಗಿದ್ರೆ ನಾನು
ಒಂದು ಮಾತಂಗನ ರೂಪವನ್ನು ತಾಳಿ ಆ ಹೀನ ಅಸಂಸ್ಕೃತನಾದಂತಹ ವ್ಯಕ್ತಿಯ ರೂಪವನ್ನು ತಾಳಿ ನಾನು ಅಮೃತವನ್ನು ಕೊಡ್ತೇನೆ. ಅವನು ನನ್ನಿಂದ ಅಂಥ ಅಸಂಸ್ಕೃತನಾದ ರೂಪದಲ್ಲಿರುವ ನನ್ನಿಂದ ಅಮೃತ ಸ್ವೀಕಾರ ಮಾಡುವುದಾದರೆ ಅವನಿಗೆ ಅಮೃತವನ್ನು ಕೊಟ್ಟು ನಾನು ಹೋಗ್ತೇನೆ. ಅವನೇನಾದ್ರೂ ತಿರಸ್ಕರಿಸಿದ್ರೆ ಮತ್ತೆ ನಾನೇನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಹೀಗೆ ಈ ಇಂದ್ರ ನನ್ನ ಜೊತೆ ಮಾತಾಡಿಕೊಂಡು ನಿನ್ನ ಹತ್ರ ಬಂದಿದ್ದ. ನಿನಗವನು ಅಮೃತವನ್ನೇ ಕೊಟ್ಟಿದ್ದ, ಆದ್ರೆ ನೀನು ಮಾತ್ರ ಅದನ್ನ ತಿರಸ್ಕಾರ ಮಾಡಿದೆ. ಆ ಇಂದ್ರನಿಗೆ ನೀನೊಂದು ಅಪಚಾರವನ್ನು ಕೂಡ ಮಾಡಿದಂತಾಯ್ತು. ಸುಮಹಾಂಸ್ತೆ ವ್ಯತಿಕ್ರಮ, ಇಂದ್ರನಂತ ದೊಡ್ಡ ದೇವತೆಗೆ ನೀನೊಂದು ವ್ಯತಿಕ್ರಮ ಮಾಡಿದಂತಾಯ್ತು. ಆದರೂ ನಾನು ನಿನಗೊಂದು ಅನುಕೂಲವನ್ನು ಮಾಡಿಕೊಡ್ತೇನೆ ಅಂತ ಇದ್ದಾನೆ ಕೃಷ್ಣ. ಎತ್ತು ಶಕ್ಯಂ ಮಯಾ ಕರ್ತುಂ ಭೂಯೇವ ತವೇಕ್ಷಿತಂ. ನನಗೇನು ಸಾಧ್ಯ ಇದೆಯೋ ಅದನ್ನು ನಿನಗೆ ಮಾಡ್ತೇನೆ. ಇಷ್ಟಾದ್ರೂ ನನಗೇನು ಸಾಧ್ಯವೋ ಅಂದ್ರೆ ನನಗೇನು ಸಾಧ್ಯವೋ ಅಲ್ಲ, ನಿನಗೇನು ಕೊಡ್ಲಿಕ್ಕೆ ಸಾಧ್ಯವೋ ಅದನ್ನ ಅಂತ. ನನಗೆ ಮಾಡ್ಲಿಕ್ಕೆಲ್ಲವೂ ಸಾಧ್ಯ ಇದೆ, ಆದರೆ ಅದನ್ನು ರಿಸೀವ್ ಮಾಡ್ಲಿಕ್ಕೆ ಏನು ಯೋಗ್ಯತೆ ನಿನಗಿದೆ ಅನ್ನೋದನ್ನು ನೋಡಿ ನಾನು ಕೊಡ್ತೇನೆ ಅಂತ ಅದರ ತಾತ್ಪರ್ಯ. ಭಗವಂತ ಚತುರ್ಮುಖ ಬ್ರಹ್ಮಾದಿ ದೇವತೆಗಳಿಗೆ, ಲಕ್ಷ್ಮೀ ಅಂತ ದೇವತೆಗೆ ಏನೇನನ್ನೋ ಕೊಟ್ಟಿದ್ದಾನೆ. ಆದರೆ ಅಂತ ರಿಸೆಪ್ಟಿವಿಟಿ, ಅದನ್ನೆಲ್ಲ ಸ್ವೀಕಾರ ಮಾಡುವಂತ ಶಕ್ತಿ ಅವರಿಗಿತ್ತು. ಅವ್ರಿಗೆ ಕೊಟ್ಟದ್ನೆಲ್ಲ ನಮಗವನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲಲ್ಲ. ಆದ್ರಿಂದ ನಿನಗೆ ಏನು ಕೊಡ್ಲಿಕ್ಕೆ ಸಾಧ್ಯ ಇದೆಯೋ ಅದನ್ನು ಕೊಡ್ತೇನೆ ಅಂತ ಭಗವಂತ ಹೇಳುವುದು. ನನಗೇನು ಶಕ್ತಿ ಇದೆಯೋ ಅಂತ ಅರ್ಥ ಅಲ್ಲ, ನಿನಗೆ ಅದನ್ನ ಸ್ವೀಕಾರ ಮಾಡುವ ಎಷ್ಟು ಶಕ್ತಿ ಇದೆಯೋ ಅಷ್ಟನ್ನು ಕೊಡ್ತೇನೆ ಅಂತ ಅದರ ತಾತ್ಪರ್ಯವನ್ನು ಹೇಳ್ತಾನೆ. ನಿನಗೆ ಯಾವತ್ತು ನೀರು ಬೇಕು ಅಂತ ಬಯಕೆ ಆಗ್ತದೋ ಆ ಮರುಭೂಮಿಯಲ್ಲಿ ನಿನಗೆ ಮೋಡಗಳು ಕಾಣಿಸ್ಕೊಂಡು ಆ ಮೇಘಗಳು ನಿನಗೆ ಸವಿಯಾದ ನೀರನ್ನು ಕೊಡ್ತವೆ. ಆ ಮೇಘಗಳಿಗೆ ಉದಂಕ ಮೇಘ ಅಂತಾನೆ ಹೆಸರು ಬರ್ತದೆ. ಉತ್ತಂಕ ಮೇಘ ಅಥವಾ ಉದಂಕ ಮೇಘ ಇತ್ಯುಕ್ತಾಹ ಖ್ಯಾತಿಂ ಯಾಸ್ಯಂತಿ ಚೇಪಿತೆ. ಕೃಷ್ಣ ಹೀಗೆ ಆ ಉದಂಕನಿಗೆ ವರ ಕೊಟ್ಟು ಅಲ್ಲಿಂದ ಅದೃಶ್ಯನಾದ. ಈಗಲೂ ಕೂಡ ಮರುಭೂಮಿಯಲ್ಲಿ ಆ ಉದಂಕ ಮೇಘಗಳು ಮಳೆ ಕರೀತವೆ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ. ನಾನು ಇಲ್ಲಿ ನೀರು ಅಂತಂದ್ರೆ ಅದನ್ನು ಕರ್ಮವನ್ನು ಮಾಡುವ ಶಕ್ತಿ, ಕರ್ಮವನ್ನು ಮಾಡುವಂತ ಉತ್ಸಾಹ ಅಂತ ಅರ್ಥ ಹೇಳಿದ್ನಲ್ಲ, ಅದು ಕೂಡ ಅರ್ಥವತ್ತೇ ಆಗಿದೆ. ಯಾಕಂದ್ರೆ ಆ ನೀರಿನ ರೂಪದಲ್ಲಿ ಅಮೃತವನ್ನು ಕೊಡ್ಲಿಕ್ಕೆ ಬಂದವನು ದೇವೇಂದ್ರ. ಅವನು ನಮ್ಮ ಹಸ್ತದ ಅಭಿಮಾನಿ ಅಂತ ಹಿಂದೆ ನಾವು ಅದನ್ನ ಮಹಾಭಾರತ ಶಾಂತಿ ಪರ್ವದಲ್ಲಿ ವಿಸ್ತೃತವಾಗಿ ನೋಡಿದ್ದೇವೆ. ಮತ್ತೆ ಈ ಅವನು ಮನೋಭಿಮಾನಿಯೂ ಕೂಡ ಹೌದು. ಯಜ್ಞಾಭಿಮಾನಿಗಳಾದಂತಹ ದೇವತೆಗಳೆಲ್ಲ ಮನೋಭಿಮಾನಿಯಾದಂತಹ ಇಂದ್ರನ ಅಧೀನದಲ್ಲಿದ್ದಾರೆ ಅಂತ. ಯಜ್ಞಾಭಿಮಾನಿನೋ ದೇವಾನ್ ಸ್ಮರಂತಿ ಇಂದ್ರಿಯಮಾನಿನಾನ್ ವಶಗಾನ್ಸ್ತಾನ್ ಮನೋಮಾನಿ ಸುರೇಂದ್ರಸ್ಯ ವಶಂನಯೇ. ಅವನು ಆ ಸುರೇಂದ್ರ ನಮ್ಮ ಮನಸ್ಸಿಗೆ ಅಭಿಮಾನಿ ಅಂತ ಭಾಗವತ್ ತಾತ್ಪರ್ಯ ವರ್ಣಿಸಿದೆ. ಮತ್ತೆ ಐತರೇಯ ಉಪನಿಷತ್ತಿನ ಭಾಷ್ಯ ಶಕ್ರೋ ಯಜ್ಞಾದಿ ಕರ್ಮಣಿ, ಯಾವ್ಯಾವ ದೇವತೆಗಳು ಏನೇನು ಕಾರ್ಯಭಾರವನ್ನು ಮಾಡ್ತಾರೆ ಅಂತೆಲ್ಲ ವರ್ಣನೆ ಮಾಡಿಸುವ ಪ್ರಸಂಗದಲ್ಲಿ ಇಂದ್ರ ನಮ್ಮಿಂದ ಯಜ್ಞ ಮೊದಲಾದ ಎಲ್ಲಾ ಕರ್ಮಗಳನ್ನು ಮಾಡಿಸ್ತಾನೆ. ಯಜ್ಞಾದಿ ಕರ್ಮಗಳನ್ನು ಮಾಡಿಸುವ ಒಂದು ಪ್ರವೃತ್ತಿ ಆ ಇಂದ್ರನಿಂದ. ಅವನು ಕೈಗೆ ಅಭಿಮಾನಿ. ಕೈ ಅಂದ್ರೆ ನಾವು ಮುಖ್ಯವಾಗಿ ಯಜ್ಞಾದಿಗಳನ್ನೆಲ್ಲ ಮಾಡ್ತೇವೆ. ನಮ್ಮ ಜೀವನವೆಂಬ ಯಜ್ಞ ಆಗಲಿ, ವೈಶ್ವದೇವ ಬಲಿಹರಣ ಮೊದಲಾದಂತಹ ಯಜ್ಞಗಳು, ಉಪಾಸನ ಮೊದಲಾದಂತಾಗಲಿ ಎಲ್ಲವೂ ಕೂಡ ಆ ಮನೋಭಿಮಾನಿಯೂ ಹಸ್ತಾಭಿಮಾನಿಯೂ ಆದಂಥ ಯಜ್ಞಗಳಿಗೆ ಪ್ರೇರಕನಾದಂತಹ ಇಂದ್ರನಿಂದ ನಡೀಬೇಕಾದದ್ದು. ಆದ್ರಿಂದ ಮರುಭೂಮಿಯಲ್ಲಿ, ಸಂಸಾರ ಎಂಬ ಮರುಭೂಮಿಯಲ್ಲಿ ನೀರನ್ನು ಕೊಡುವುದು ಅಂದ್ರೆ ಕರ್ಮವನ್ನು ಮಾಡುವ ಪ್ರವೃತ್ತಿಯನ್ನು ಕೊಡುವುದು ಅಂತ ಅರ್ಥ. ಆ ಕರ್ಮವನ್ನು ಮಾಡುವ ಪ್ರವೃತ್ತಿಯೂ ಕೂಡ ನಮಗೆ ಮನೋಭಿಮಾನಿಯಾದಂತಹ ಹಸ್ತಾಭಿಮಾನಿಯಾದಂತಹ ಇಂದ್ರನಿಂದಲೇ ಬರಬೇಕಾಗುತ್ತೆ, ಅವನ ಅನುಗ್ರಹದಿಂದಲೇ. ಹಾಗೆ ಅಂತ ಹೇಳಿ ಇಲ್ಲಿ ಆ ನೀರಿನ ಕಥೆ, ಆ ಕಥೆ ಅಲ್ಲ ಅಂತಲ್ಲ, ಆ ಕಥೆ ಇದ್ದೇ ಇದೆ. ಅದ್ರ ಜೊತೆಗೆ ಆಧ್ಯಾತ್ಮಿಕ ಒಂದು ಅರ್ಥ ಇದೆ. ಅಲ್ಲಿ ಮರುಭೂಮಿಯಿಂದ ಸಂಸಾರವೇ ಮರುಭೂಮಿ, ಮತ್ತೆ ಅಲ್ಲಿ ನೀರು ಅಂದ್ರೆ ಕರ್ಮವೇ ನೀರು ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಭಗವಂತ ನಾವೇನು ಅಪೇಕ್ಷೆ ಪಟ್ಟಿರ್ತೇವೆ ಅದನ್ನು ಕೊಡ್ತಾನೆ. ಆದ್ರೆ ಅವನು ಯಾವ ರೂಪದಲ್ಲಿ ಕೊಡ್ತಿದ್ದಾನೆ ಅಂತ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ. ಎಲ್ಲಾ ಕಡೆ ನಮ್ಗೆ ಆಗುವ ಪರಿಸ್ಥಿತಿ ಹೀಗೇನೆ, ನಮ್ಮ ಸ್ಥಿತಿಯು ಹೀಗೆ ಆಗಿರ್ತದೆ. ಉದಂಕನಂತೆ ಅಂಕಗಳು, ಚಿಹ್ನೆಗಳು, ಅನೇಕ ಧಾರ್ಮಿಕ ಚಿಹ್ನೆಗಳನ್ನೆಲ್ಲ ನಮ್ಮ ಮೈ ಮೇಲೆ ನಾವು ಹೊತ್ಕೊಂಡು ಮಹಾಧಾರ್ಮಿಕರಂತೆ
ಓಡಾಡ್ತಾ ಇರ್ತೇವೆ. ಆ ಉದಂಕನಲ್ಲಿ ಅಂತರಂಗದ ಚಿಹ್ನೆಗಳು ಇದ್ದವು, ನಮ್ಮಲ್ಲಿ ಬಾಹ್ಯ ಚಿಹ್ನೆಗಳು ಮಾತ್ರ ಇರ್ತವೆ. ಅದರಿಂದ ನಾವು ಉದಂಕರಾಗಿರ್ತೇವೆ. ಆದ್ರೆ ಆ ಭಗವಂತ ಇಂಥ ರೂಪದಿಂದ ಸಹಾಯ ಮಾಡಿದ್ದಾನೆ ಅಂತ ಅನ್ನುವುದು ನಮ್ಮ ಗಮನಕ್ಕೆ ಬರೋದಿಲ್ಲ. ನಾವು ಆಪತ್ತಿನಲ್ಲಿ ಇಲ್ಲದೇ ಇದ್ದಾಗ, ಸಂತೋಷದಲ್ಲಿದ್ದಾಗ ಭಗವಂತ ಯಾವತ್ತೂ ಕೂಡ ನಮ್ಮ ಪಕ್ಕದಲ್ಲಿರ್ತಾನೆ. ನಾನು ಅದನ್ನು ಹಿಂದೆ ಹೇಳಿದ್ದೆ ಅನೇಕ ಬಾರಿ. ಅದೇನು ಕಥೆ, ಪುರಾಣದ ಕಥೆ ಏನಲ್ಲ, ನೀವೆಲ್ಲ ಕೇಳೇ ಇರ್ತೀರಿ. ಭಗವಂತನೇ ಯಾವತ್ತೂ ನೀನು ನನ್ನ ಪಕ್ಕದಲ್ಲಿರಬೇಕು, ಇದೇ ನೀನು ನನಗೆ ಕೊಡುವ ವರ, ಕಷ್ಟದಲ್ಲೂ ಸುಖದಲ್ಲೂ ನನ್ನ ಜೊತೆಗಿರಬೇಕು ಅಂತ ಆ ಭಕ್ತ ಕೇಳಿದ್ದ. ಹಾಗೆ ಆಗಲಿ ಅಂದಿದ್ದ ಆ ಭಗವಂತ. ಅದಕ್ಕೇನು ಗುರುತು ಅಂದ್ರೆ, ನಾನು ನಡೆದಾಡ್ಕೊಂಡು ಹೋಗುವಾಗ ನನ್ನ ಹೆಜ್ಜೆಯ ಗುರುತಿನ ಜೊತೆಗೆ ನಿನ್ನ ಹೆಜ್ಜೆಯ ಗುರುತುಗಳು ಕೂಡ ಆ ಭೂಮಿ ಮೇಲೆ ಮೂಡಬೇಕು. ಅದೇ ನೀನು ನನ್ನ ಜೊತೆಗೆ ಇದ್ದೀಯ ಅನ್ನೋದಕ್ಕೆ ಸಾಕ್ಷಿ ಅಂತ ಅವನು ಹೇಳಿದ್ದ. ಹಾಗಾದ್ರೆ ಅದೇ ವರವನ್ನೇ ನಿನಗೆ ಕೊಡ್ತೇನೆ, ಯಾವತ್ತೂ ಆ ಹೆಜ್ಜೆ ಗುರುತುಗಳು ನಿನ್ನ ಪಕ್ಕದಲ್ಲಿ ಕಾಣ್ತಾ ಇರ್ತವೆ ಅಂತ ಕೃಷ್ಣ ಅವನಿಗೆ ಹೇಳಿದ್ದ, ಭಗವಂತ ಅವನಿಗೆ ಹೇಳಿದ್ದ. ಅದರಂತೆ ಆ ಭಕ್ತ ತಾನು ಎಲ್ಲೆಲ್ಲಿ ಸಂಚಾರ ಮಾಡ್ತಾನೋ ಅಲ್ಲೆಲ್ಲ ಅದನ್ನು ಗಮನಿಸ್ತಾ ಇದ್ದ. ತನ್ನ ಹೆಜ್ಜೆ ಗುರುತುಗಳು ಇರ್ತಿದ್ವು, ಪಕ್ಕದಲ್ಲಿ ಭಗವಂತನ ಹೆಜ್ಜೆ ಗುರುತು ಇರ್ತಿತ್ತು. ಭಗವಂತ ಅಲ್ಲಿ ಹಾಗೆ ಸಂಚಾರ ಮಾಡುವುದು ನೇರವಾಗಿ ಗಮನಕ್ಕೆ ಬರದೆ ಹೋದ್ರೂ ಕೂಡ ಅವನ ಹೆಜ್ಜೆಯ ಗುರುತುಗಳ ಮೂಲಕ ಗಮನಕ್ಕೆ ಬರ್ತಿತ್ತು. ಅಂತೂ ಭಗವಂತ ನನಗೆ ಕೊಟ್ಟ ವರವನ್ನ ಮೇಂಟೈನ್ ಮಾಡಿದ್ದಾನೆ ಅಂತ ಒಂದು ಸಮಾಧಾನ ಆಗ್ತಿತ್ತು. ಒಂದು ಬಾರಿ ಭಯಂಕರವಾದ ಆಪತ್ತು ಅವನಿಗೆ ಬಂದೊರಗಿತ್ತು. ಹೇಗೋ ಆ ಆಪತ್ತನ್ನು ಕೂಡ ದಾಟಿದ. ಆಪತ್ತೆಲ್ಲ ದಾಟಿದ್ದಾದ್ಮೇಲೆ ಆ ಭಗವಂತನನ್ನ ಗಮನಿಸಿದ, ನಡುವೆನೂ ಗಮನಿಸಿದ್ದ. ಆಪತ್ತಿನ ಕಾಲದಲ್ಲಿಯೂ ಕೂಡ ತನ್ನ ಒಂದು ಹೆಜ್ಜೆ ಗುರುತು ಮಾತ್ರ ಕಾಣಿಸ್ತಾ ಇದೆ, ಇನ್ನೊಂದು ಹೆಜ್ಜೆ ಗುರುತು ಅಲ್ಲಿ ಕಾಣಿಸ್ತಾನೆ ಇರಲಿಲ್ಲ. ಆದ್ರೆ ಹಾಗೆ ಆಪತ್ತನ್ನು ದಾಟಿದ. ಆಪತ್ಕಾಲದಲ್ಲಿ ವಿಶೇಷವಾಗಿ ನನ್ನ ಜೊತೆಗಿರ್ತೇನೆ ಅಂತ ನೀನು ಹೇಳಿದ್ದಿ. ಇಂಥ ಭಯಂಕರವಾದ ಆಪತ್ಕಾಲ ಬಂದರೂ ಕೂಡ ನೀನು ನನ್ನ ಜೊತೆಗೆ ಇಲ್ವಲ್ಲ, ಇಲ್ಲಿ ನನ್ನ ಆಪತ್ತಿನಲ್ಲಿ ನನ್ನ ಕೈ ಬಿಟ್ಟಿಯಲ್ಲ, ನಾನು ಒಬ್ಬನೇ ಆಪತ್ತನ್ನು ದಾಟಿ ಮುಂದೆ ಹೋಗಬೇಕಾಯ್ತು, ನೀನೆಲ್ಲಿ ಬಂದಿ ನನ್ನ ಜೊತೆಗೆ ಅಂತ ಈ ಭಕ್ತ ಅವನನ್ನ ತರಾಟೆಗೆ ತೆಗೆದುಕೊಂಡ. ಆಗ ಭಗವಂತ ಅವನಿಗೆ ಹೇಳಿದ, ಯಾವತ್ತು ನಿನಗೆ ಆಪತ್ತು ಇರ್ಲಿಲ್ವೋ ಆಗ ನಾನು ನಿನ್ನ ಪಕ್ಕದಲ್ಲಿದ್ದೆ, ನೀನು ನಡ್ಕೊಂಡು ಹೋಗ್ತಾ ಇದ್ರೆ ನಿನ್ನ ಪಕ್ಕದಲ್ಲಿ ನಾನು ಬರ್ತಾ ಇದ್ದೆ. ಆದ್ರಿಂದ ನನ್ನ ಹೆಜ್ಜೆ ಗುರುತು ನಿನ್ನ ಹೆಜ್ಜೆ ಗುರುತು ಎರಡೂ ಕೂಡ ಅಲ್ಲಿ ಸ್ಪಷ್ಟವಾಗಿ ಕಾಣುವಂತಿತ್ತು. ಆದ್ರೆ ಯಾವತ್ತು ನಿನಗೆ ಆಪತ್ತು ಬಂದಿತ್ತೋ, ಯಾವತ್ತು ನಿನಗೆ ಸರಿಯಾಗಿ ನಡೀಲಿಕ್ಕೂ ಬರದೇ ಇರುವಂತಹ ಒಂದು ಸ್ಥಿತಿ ಇತ್ತು, ಆ ಸಂದರ್ಭದಲ್ಲಿ ಈ ನಾನು ನಿನ್ನನ್ನ ನನ್ನ ಹೆಗಲ ಮೇಲೆ ಕೂಡಿಸಿಕೊಂಡು, ನನ್ನ ಕಂಕುಳಲ್ಲಿ ಕೂಡಿಸಿಕೊಂಡು ಆ ಆಪತ್ತಿನ ಮಾರ್ಗವನ್ನೆಲ್ಲ ನಾನೇ ನಡೆದು ನಿನಗೇನು ಆಯಾಸ ಆಗದೇ ಇರುವಂತೆ ಮಾಡಿದೆ. ಆದ್ರಿಂದ ನಿನಗಲ್ಲಿ ಕಾಣ್ತಿದ್ದ ಹೆಜ್ಜೆ ಗುರುತುಗಳಿತ್ತಲ್ಲ, ಅದು ನಿನ್ನ ಹೆಜ್ಜೆ ಗುರುತು, ಭಗವಂತನ ಹೆಜ್ಜೆ ಗುರುತು ಇಲ್ಲಿ ಕಾಣಲಿಲ್ಲ ಅಂತ ನೀನು ನನ್ನನ್ನು ತರಾಟೆ ತಗೊಂಡುಕೊಂಡಿದ್ದಿ. ವಸ್ತುತಃ ನಿನಗೆ ಅವು ನನ್ನ ಭಗವಂತನ ಹೆಜ್ಜೆ ಗುರುತು ಅಂತನ್ನುವುದೇ ಗಮನಕ್ಕೆ ಬರಲಿಲ್ಲ. ಆಗ ನೀನೇ ನಿನ್ನ ಶಕ್ತಿಯಿಂದ ಆಪತ್ತನ್ನು ದಾಟಿ ಬಿಟ್ಟೇನೋ ಅನ್ನುವ ಭ್ರಮ, ಅಹಂಕಾರ ನಿನಗೆ ಬಂದಿತ್ತು. ವಸ್ತುತಃ ಆಪತ್ತಿನ ಕಾಲದಲ್ಲಿ ನಿನಗೆ ನಾನು ಹೆಚ್ಚು ರಕ್ಷಣೆ ಒದಗಿಸಿದ್ದೇನೆ, ನಿನ್ನನ್ನು ನಾನು ನನ್ನ ಕಂಕುಳಲ್ಲೇ ಕೂಡಿಸಿಕೊಂಡು ಆಪತ್ತನ್ನ ದಾಟಿಸಿದ್ದೇನೆ ಅಂತ ಭಗವಂತ ಅವನಿಗೆ ಹೇಳಿದ. ಆಗ ಅವನಿಗೆ ಕಣ್ ತೆರೆಯಿತು ಅಂತ ನಾವು ಕಥೆ ಕೇಳಿರ್ತೇವೆ. ನೀವು ಕೂಡ ಅದನ್ನ ಎಲ್ಲಿಯಾದ್ರೂ ಕೇಳಿರ್ತೇವೆ. ಹಾಗೆ ಆ ಯಾವನೋ ಅಜ್ಞಾತ ಭಕ್ತನಿಗೆ, ಆ ಕಥೆಯಲ್ಲಿ ಬಂದ ಭಕ್ತನಿಗೆ, ಇಲ್ಲಿ ಉದಂಕನಿಗೆ, ಹಾಗೆ ನಮಗೂ ಕೂಡ ಭಗವಂತ ಅನೇಕ ರೀತಿಯಾದಂತಹ ಸಹಾಯಗಳನ್ನು ಒದಗಿಸಿಯೇ ಇರ್ತಾನೆ. ಆದ್ರೆ ಆ ಒದಗಿ ಬಂದ ಸಹಾಯ ಎಂಥದ್ದು ಅಂತ ಅನ್ನೋದು ನಮಗೆ ಗೊತ್ತಾಗದೇ ಇರುವಂತಹ ಪರಿಸ್ಥಿತಿ ಇರ್ತದೆ. ನಮ್ದೆಲ್ಲವೂ ಸೀಮಿತವಾದ ದೃಷ್ಟಿ. ನಾವು ಹೇಳಿದಂತೆ ಕೆಲಸಗಳಾಗಬೇಕು, ನಾವು ಹೇಳಿದಾಗ ಆಗಬೇಕು. ನಮಗೆ ಬಂದ ಆಪತ್ತು ಯಾವುದು, ಸಂಪತ್ತು ಯಾವುದು ಅಂತ ಅನ್ನೋದನ್ನು ನಾವೇ ತೀರ್ಮಾನ ಮಾಡುವುದು. ಅದರ ಪರಿಹಾರವನ್ನು ಕೂಡ ಭಗವಂತ ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು ಅನ್ನೋದನ್ನೆಲ್ಲ ಅವನಿಗೆ ನಾವೇ ಹೇಳುವವರು. ನಮ್ಮನ್ನು ಕೇಳಿ ಅವನಿಗೆಲ್ಲವನ್ನೂ ಮಾಡಬೇಕು ಅನ್ನುವಂಥ ಒಂದು ಧೋರಣೆ, ಅಂತ ಒಂದು ಅಹಂಕಾರ ನಮ್ಮಲ್ಲಿ, ಒಂದು ಕೊಳ್ಳು ಅಹಂಕಾರ ನಮ್ಮಲ್ಲಿರ್ತದೆ. ವಸ್ತುತಃ ಯಾವ ಕಾಲದಲ್ಲಿ ಏನನ್ನು ಮಾಡಬೇಕೋ ಅದೆಲ್ಲವನ್ನು ಕೂಡ ಭಗವಂತ ತಾನಾಗಿಯೇ ಮಾಡೇ ಮಾಡ್ತಾನೆ. ಆದ್ರಿಂದ ಉದಂಕನಿಗೆ ಭಗವಂತ ಸಹಾಯ ಮಾಡಿದ.
ಅವನು ಕೇವಲ ನೀರನ್ನು ಕೇಳಿದ್ದ, ಭಗವಂತ ಅವನಿಗೆ ಅಮೃತವನ್ನೇ ಕೊಟ್ಟಿದ್ದ. ಅದು ಸ್ವಯಂ ದೇವರಾಜ ಬಂದು ಅಮೃತವನ್ನು ಕೊಟ್ಟಿದ್ದ. ಆದ್ರೆ ಅದನ್ನು ಅವನಿಗೆ ಗುರುತಿಸ್ಲಿಕ್ಕೆ ಆಗ್ಲಿಲ್ಲ. ನಾವು ಅಂಥದೇ ಸ್ಥಿತಿಯಲ್ಲಿರ್ತೇವೆ. ಏನನ್ನೋ ಒಂದನ್ನು ಕೇಳಿರ್ತೇವೆ, ಅದಕ್ಕಿಂತ ಹೆಚ್ಚಿನದ್ದಾದನ್ನೇ ಭಗವಂತ ನಮಗೆ ಕೊಟ್ಟು ಕರುಣಿಸಿರ್ತಾನೆ. ಆದ್ರೆ ಅದನ್ನು ಗುರುತಿಸುವ ಶಕ್ತಿ ನಮಗಿರೋದಿಲ್ಲ. ಆಗ ನಾವು ಭಗವಂತನನ್ನ ಈ ಮುಂದಿನಂತೆ ಕೇಳಿಕೊಳ್ಬೇಕಷ್ಟೆ. ಉದಂಕನಂತೆ ಉದಂಕಾಲಿ ಏನು ಪ್ರಾರ್ಥನೆ ಮಾಡಿದ್ದಾನೆ ಅದರಂತೆ ನಾವು ಕೂಡ ಅವನನ್ನ ಕೇಳಿಕೊಳ್ಬೇಕು. ಹಾಗಾದ್ರೆ ಭಗವಂತ ನಮಗೆ ಕೊಟ್ಟ ವರವೂ ಕೂಡ ಸಾರ್ಥಕ ಆಗ್ತದೆ. ನಮ್ಮ ಈ ಜೀವನದಲ್ಲಿ ಬರುವಂತಹ ಕಷ್ಟಗಳು ಕೂಡ ಅವೆಲ್ಲವೂ ದೂರ ಆಗ್ತವೆ. ಆ ಕಷ್ಟಗಳು ಬಂದಾಗಲೇ ನಾವು ಭಗವಂತನನ್ನ ನೆನೆಯೋದು. ವಿಪದ ಸಂತುನಶ್ಯಶ್ವತು ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯತ್ಸ್ಯಾತ್ ಅಪುನರ್ಭವ ದರ್ಶನಂ ಅಂತ. ಆಪತ್ತು ಬಂದಾಗ ನಮಗೆ ಭಗವಂತನ ನೆನಪಾಗ್ತದೆ. ಅವನನ್ನು ನೆನಪು ಮಾಡಿಕೊಂಡಾಗ ನಮಗೆ ಆ ಭಗವಂತನ ದರ್ಶನ ಆದಿತ್ತು. ಮುಂದೆ ಮೋಕ್ಷವೂ ಕೂಡ ಆಗುವುದು ಆವಾಗಲೇ. ಆದ್ರಿಂದ ಆಪತ್ತುಗಳು ಬರಲಿ ಅಂತ ಮನುಷ್ಯ ಆ ಭಗವಂತನ ಪ್ರಾರ್ಥನೆ ಮಾಡಬೇಕು. ಆಪತ್ತುಗಳ ಮೂಲಕವೇ ಮನುಷ್ಯ ಅಂತರಂಗದಲ್ಲಿ ಆ ಅಧ್ಯಾತ್ಮದಲ್ಲಿ ಬೆಳೆಯೋದು. ಆದ್ರಿಂದ ಯಾವತ್ತೂ ಕೂಡ ನಮಗೆ ಸುಖಗಳು ಕೇವಲ ಪ್ಲೆಜರ್ಸ್ ಮತ್ತು ಕಂಫರ್ಟ್ಸ್ ಅದು ಮಾತ್ರ ನಮ್ಮ ಜೀವಮಾನದಲ್ಲಿ ಬರಲಿ ಅಂತ ನಾವು ಅಂತ ಒಂದು ದುರಾಸೆಯನ್ನು ಇಟ್ಕೋಬಾರ್ದು, ಅಂತ ಭ್ರಮವನ್ನು ಕೂಡ ಇಟ್ಕೊಳ್ಬಾರ್ದು. ಆಪತ್ತುಗಳ ಮೂಲಕ ನಮ್ಮ ಅಭಿವೃದ್ಧಿ ಇದೆ. ಆ ಭಗವಂತ ನಮಗೆ ಅದನ್ನು ಕೊಟ್ಟಿರುವುದೇ ನಮ್ಮ ಉದ್ಧಾರಕ್ಕಾಗಿ ಅನ್ನುವಂಥ ಒಂದು ಎಚ್ಚರವನ್ನು ತಾಳಬೇಕು ಅನ್ನೋದನ್ನ ಈ ಕಥೆಯ ಮೂಲಕ ನಾವು ತಿಳ್ಕೊಳ್ತೇವೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.